ಇನ್ನು ಡಿಸಿಸಿ ಬ್ಯಾಂಕ್ನಲ್ಲಿ ಆದಂಥ ಹಗರಣದ ವಿಚಾರದಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ರು, ಜೊತೆಗೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು. ಸೊ ಈ ಪ್ರಕರಣದಲ್ಲಿ ಈಗ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಂಜುನಾಥ್ರನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳಿಂದ ಈಗ ಮಂಜುನಾಥ್ ಗೌಡ ಬಂಧನ ಆಗಿದೆ. ನಿನ್ನೆ ಮಂಜುನಾಥ್ ಗೌಡ ಮನೆ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿತ್ತು. ದಾಳಿಯ ವೇಳೆ ಮಂಜುನಾಥ್ರನ್ನ ವಶಕ್ಕೆ ಪಡೆದಿತ್ತು ಇಡಿ. 1ನೇ ಸಿಸಿಎಚ್ ಕೋರ್ಟ್ಗೆ ಹಾಜರುಪಡಿಸಿತ್ತು ಇಡಿ. ಈಗ ಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಪ್ರಕರಣ ಏನಿದೆ, ಈ ನಿಟ್ಟಿನಲ್ಲಿ ಈಗ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಂಜುನಾಥ್ರನ್ನ ಈಗ ಬಂಧಿಸಿದ್ದಾರೆ. ನಿನ್ನೆ ಅಷ್ಟೇ ಅವರ ಮನೆ ಕಚೇರಿಯ ಮೇಲೆ ಇಡಿ ದಾಳಿಯನ್ನು ಕೂಡ ನಡೆಸಿತ್ತು. 1ನೇ ಸಿಸಿಎಚ್ ಕೋರ್ಟ್ಗೂ ಕೂಡ ಹಾಜರುಪಡಿಸಿತ್ತು ಇಡಿ. ಸೊ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ, ಬಂಧನ ಆಗಿದೆ ಈಗ ಮಾಜಿ ಅಧ್ಯಕ್ಷ ಮಂಜುನಾಥ್. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಏನಿದೆ ಈ ಪ್ರಕರಣ ಡೀಟೇಲ್ಸ್? ಅರುಣ್, ಇದು 2014ರಲ್ಲಿ ನಡೆದಿದ್ದಂಥ ಹಗರಣ. ಇದು 2014ರಲ್ಲಿ ಆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ಮಾಜಿ ಅಧ್ಯಕ್ಷರು ಈಗ ಮಂಜುನಾಥ್ ಗೌಡ ಏನಿತ್ತು, ಅವರು 62 ಕೋಟಿಯಷ್ಟು ಅದನ್ನು ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಇಟ್ಟು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನೋ ಸಂಬಂಧಪಟ್ಟ ಹಾಗೆ ಈ ಹಿಂದೆ ACB ಕೂಡ ರೈಡ್ ಮಾಡಿತ್ತು. ನಂತರದಲ್ಲಿ ಆ ಸಂದರ್ಭದಲ್ಲಿ ಮಂಜುನಾಥ್ ಗೌಡನ ಬಂಧನ ಕೂಡ ಮಾಡಿದರು. ಯಾವಾಗ ಅವರು ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕಿದಂಥ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ಹೆಸರು ಕೈ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಇಡಿ ಕೂಡ ಪ್ರಕರಣಕ್ಕೆ ಎಂಟ್ರಿ ನೀಡಿ ಆ ಪ್ರಕರಣ ಸಂಬಂಧಪಟ್ಟಾಗೆ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ಆರಂಭಿಸಿತ್ತು. ಇದಕ್ಕೂ ಕೂಡ ಮಂಜುನಾಥ್ ಗೌಡ ಕೋರ್ಟಲ್ಲಿ ಸ್ಟೇ ಕೂಡ ತಂದಿದ್ರು. ಯಾವಾಗ ಸ್ಟೇ ತೆರವಾಗುತ್ತೆ, ತೆರವಾದ ನಂತರದಲ್ಲಿ ನಿನ್ನೆ ಏಕಕಾಲಕ್ಕೆ ಬೆಂಗಳೂರು ಮತ್ತು ಬೆಂಗಳೂರು 2 ಕಡೆ, ಶಿವಮೊಗ್ಗದ 6 ಕಡೆಗಳಲ್ಲಿ ಒಟ್ಟು 8 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ನಿನ್ನೆ ಬೆಳಗಿನ ಜಾವ 6:30 ಸುಮಾರಿಗೆ ಅವರು ಚಾಮರಾಜಪೇಟೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಏನು ಅತಿಥಿ ಗೃಹ ಇದೆ ಅಲ್ಲಿ ಇದ್ದಂಥ ವೇಳೆಯಲ್ಲಿ ಇಡಿ ಅಧಿಕಾರಿಗಳು ಮಂಜುನಾಥ್ ಗೌಡನ ಮೇಲೆ ಆವಾಗ ನೇರವಾಗಿ ಅವರು ಇದ್ದಂಥ ಜಾಗದ ಮೇಲೆ ರೈಡ್ ಮಾಡಿ ಅಲ್ಲಿ ವಿಚಾರಣೆ ಮಾಡಿದ್ರು. ಸಂಜೆ 7:30 ತನಕ ಕೂಡ ಸತತವಾಗಿ ವಿಚಾರಣೆ ಮಾಡಿದ ನಂತರದಲ್ಲಿ ನೇರವಾಗಿ ಶಾಂತಿನಗರ ಇಡಿ ಕಚೇರಿ ಕರ್ಕೊಂಡೋಗಿ ಅವ್ರನ್ನ ಹೆಚ್ಚಿನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲೇನು ದಾಳಿ ಆಗುತ್ತೆ, ಅಲ್ಲಿಗೆ ಪೂರಕವಾದ ಕೆಲವು ದಾಖಲೆಗಳು ಸಿಕ್ಕ ಆಧಾರದ ಮೇಲೆ ಅವರನ್ನು ಬಂಧನ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಇವತ್ತು ಕೋರ್ಟ್ ಮುಂದೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಈಗ ಮಂಜುನಾಥ್ ಗೌಡರನ್ನು ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಬಂಧನ ನಂತರದಲ್ಲಿ ಈಗ ಈ ತನಿಖೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಈಗ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವ್ರ ಮನೆಗಳ ಮೇಲೂ ಕೂಡ ನಿನ್ನೆ ದಾಳಿ ಆಗಿರುವಂಥದ್ದು. ಅವರ ವಿಚಾರಣೆ, ಅವ್ರ ಮನೆಗಳಲ್ಲಿ ಪತ್ತೆಯಾದ ದಾಖಲೆಗಳ ಆಧಾರದ ಮೇಲೆ ಮಂಜುನಾಥ್ ಗೌಡರನ್ನು ಈಗ ಅರೆಸ್ಟ್ ಮಾಡಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.